ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ರಾಷ್ಟ್ರೀಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತಹ ಕನ್ನಡ ಪತ್ರಿಕೆಯ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಅದರ ಮುಂದುವರೆದಂತಹ ಭಾಗವನ್ನು ನಾವು ಇದನ್ನು ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ಈ ರೀತಿಯಾಗಿದೆ. ಅನಂಕ್ರು ಅವರು ರಚಿಸಿರುವ ನಗ್ನ ಸತ್ಯ, ಶನಿ ಸಂತಾನ, ಸಂಜೆಗತ್ತಲು ಇವುಗಳು ಒಳಗೊಂಡಿರುವ ವಸ್ತು ವಿಚಾರವೇನು ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಆಯ್ಕೆಗಳನ್ನ ನಾವು ನೋಡ್ತಾ ಬಂದಾಗ ರೈತರ ಸಮಸ್ಯೆ, ಕೋಮುವಾದ, ವೇಶ್ಯ ಸಮಸ್ಯೆ ಮತ್ತು ದಲಿತ ಸಮಸ್ಯೆ ಅಂತಿಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸರಿಯಾದಂತಹ ಉತ್ತರ ಬಂದುಬಿಟ್ಟು ವೇಶ್ಯ ಸಮಸ್ಯೆಯನ್ನು ತಿಳಿಸ್ತಕ್ಕಂತಹ ನಗ್ನ ಸತ್ಯ, ಶನಿ ಸಂತಾನ, ಅದೇ ರೀತಿ ಸಂಜೆಗತ್ತಲು ಎಂಬ ಕಾದಂಬರಿಯನ್ನು ಅನಂಕ್ರು ಅವರು ರಚನೆ ಮಾಡ್ತಾರೆ. ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆ 2. ಭಾವಮುದ್ರಾವಾದಿಯನ್ನು ನಿರೂಪಿಸುವ ಕಾಮರೂಪಿಯವರ ಕಾದಂಬರಿ ಯಾವುದು? ಕುದುರೆ ಮೊಟ್ಟೆ, ಅಂಜಿಕಿನ್ಯಾತಕಯ್ಯೋ, ಒಂದು ತೊಲ ಪುಣಗು, ಅದೇ ರೀತಿ ಸಂಚಯ ಪುಸ್ತಕ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಆಯ್ಕೆಗಳನ್ನ ಗಮನಿಸ್ತಾ ಬಂದಾಗ ಕುದುರೆ ಮೊಟ್ಟೆ ಅಂತಕ್ಕಂಥದ್ದು ಭಾವಮುದ್ರಾವಾದಿಯನ್ನು ನಿರೂಪಿಸುವಂತಹ ಕಾಮರೂಪಿಯವರ ಕಾದಂಬರಿ ಆಗ್ತದೆ. ಸೊ ಉಳಿದಂತಹ ಈ ಕೃತಿಗಳು ಕೂಡ ಕಾಮರೂಪಿಯವರಿಗೆ ಸಂಬಂಧಪಡ್ತವೆ. ಹಾಗೆ ಎಸ್ ಪ್ರಭಾಕರ್ ಅಂತಕ್ಕಂಥದ್ದು ಅವರ ಹೆಸರಾಗ್ತದೆ. ಅವರಿಗೆ ಇದ್ದಂತಹ ಒಂದು ಕಾವ್ಯನಾಮ ಯಾವುದು ಅಂತಂದರೆ ಕಾಮರೂಪಿ ಅಂತಕ್ಕಂಥದ್ದು. ಸೊ ಕಾಮರೂಪಿ ಎಸ್ ಪ್ರಭಾಕರ್ ಅವರ ಒಂದು ಕಾವ್ಯನಾಮ ಆಗ್ತದೆ. ಇಲ್ಲಿ ಭಾವಮುದ್ರಾವಾದಿ ಎಂದರೆ ನಾವು ತಿಳ್ಕೊತಾ ಬಂದಾಗ ಸ್ವತಂತ್ರೋತ್ತರ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಚಳುವಳಿಗಳಲ್ಲಿ ಭಾವಮುದ್ರಾವಾದಿಯಾಗಿರ್ಬೋದು, ಅಂತರ್ಭಾವ ಮುದ್ರಾವಾದಿ, ಪ್ರತಿಮಾವಾದಿ, ಸಂಕೇತವಾದಿ ಮತ್ತು ಅಸ್ತಿತ್ವವಾದಿ ಅಂತಕ್ಕಂತಹ ಪ್ರಮುಖ ಚಳುವಳಿಗಳು ಇಲ್ಲಿ ಬರ್ತಾ ಹೋಗ್ತವೆ. ಹಾಗಾದರೆ ಭಾವಮುದ್ರಾವಾದಿ ಅಂತಂದರೆ ಭಾವ ಮುದ್ರಾವಾದಿ ಬರವಣಿಗೆ ವ್ಯಕ್ತಿನಿಷ್ಠ ದೃಷ್ಟಿಗೆ ಕಂಡದ್ದನ್ನು ವಸ್ತುನಿಷ್ಠವಾಗಿ ವಿವರಿಸುತ್ತದೆ. ಅಂದರೆ ಕಣ್ಣಿಗೆ ಕಂಡಂತಹ ವಸ್ತು ವಿಚಾರವನ್ನು ವಿವರಿಸತಕ್ಕಂತಹ ಒಂದು ಚಳುವಳಿ. ಮತ್ತು ಸತ್ಯಕ್ಕೆ ಲೋಲಕ ಸದೃಶ ಹಲವಾರು ಮಗ್ಗುಲುಗಳಿದ್ದು ಹತ್ತಾರು ದೃಷ್ಟಿಕೋನಗಳಿಂದ ಹತ್ತಾರು ಜನರು ಬೇರೆ ಬೇರೆ ಸ್ಥಾನಗಳಿಂದ ಕಂಡು ಸಂಗ್ರಹಿಸಿದ ಅನಿಸಿಕೆ ಅಭಿಪ್ರಾಯಗಳನ್ನು ಒಟ್ಟುಗೂಡಿಸಿ ಸತ್ಯದ ಸಮಗ್ರ ಚಿತ್ರಣವನ್ನು ಕೊಡುತ್ತದೆ. ಒಂದು ರೀತಿಯಲ್ಲಿ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದು ಏನು ಓದ್ತೀವಲ್ಲ, ಅದೇ ರೀತಿ ಭಾವಮುದ್ರಾವಾದಿಯು ಕೂಡ ಅದಕ್ಕೆ ತುಂಬಾ ಹತ್ತಿರವಾಗ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಅಂದರೆ ಸತ್ಯದ ಸಮಗ್ರ ವಿಚಾರವನ್ನು ತಿಳಿಸ್ತಕ್ಕಂತಹ ಒಂದು ಚಳುವಳಿ ಯಾವುದು ಅಂತಂದರೆ ಭಾವಮುದ್ರಾವಾದಿ. ಸೊ ಈ ಭಾವಮುದ್ರಾವಾದಿಗೆ ಸಂಬಂಧಪಟ್ಟಂತಹ ಕನ್ನಡದ ಒಂದು ಕೃತಿ ಯಾವುದಾಗ್ತದೆ ಅಂತಂದರೆ ಅದು ಕುದುರೆ ಮೊಟ್ಟೆ ಅಂತಕ್ಕಂಥದ್ದು. ಇದನ್ನು ಕಾಮರೂಪಿಯವರು ಬರೀತಾರೆ. ಪ್ರಶ್ನೆ ಸಂಖ್ಯೆ 3. ಇವುಗಳಲ್ಲಿ ಯಾವುದು ಸರಿಯಾಗಿದೆ ಗುರುತಿಸಿ ಅಂತ ಕೇಳಿದ್ದಾರೆ. ಶ್ರೀರಂಗರ ವಿಶ್ವಾಮಿತ್ರ ಸೃಷ್ಟಿ, ಜಿ.ಬಿ. ಜೋಶಿಯವರ ಜಡಭರತನ ಕನಸುಗಳು, ದೇವುಡು ಅವರ ಅಂತರಂಗ, ಶಾಂತಿನಾಥ್ ದೇಸಾಯಿಯವರ ಮುಕ್ತಿ. ಕೊನೆಯ ಆಯ್ಕೆಯನ್ನು ನೋಡ್ತಾ ಬಂದಾಗ ಮೇಲಿನ ಎಲ್ಲವೂ ಸರಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂತಹ ಎಲ್ಲ ಆಯ್ಕೆಗಳು ಸರಿಯಾಗಿದ್ದು ಆಯ್ಕೆ 5 ಸರಿ ಉತ್ತರವಾಗ್ತದೆ. ಸೊ ನೋಡ್ತಾ ಬನ್ನಿ, ಇಲ್ಲಿ ಕುಸುಮಾಕರ್ ದೇವರಗಣ್ಣೂರವರು 4ನೇ ಆಯಾಮ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ. ಅದೇ ರೀತಿ ಅನಂತಮೂರ್ತಿಯವರು ಅವಸ್ಥೆ ಎಂಬ ಕಾದಂಬರಿಯನ್ನು ಬರೀತಾರೆ. ಶೌರಿಯವರು ಹಳದಿ ಮೀನು ಅಂತಕ್ಕಂಥದ್ದು, ಎಸ್.ಎಲ್. ಭೈರಪ್ಪನವರ ಅನ್ವೇಷಣೆ ಕಾದಂಬರಿ, ಯಶವಂತ್ ಚಿತ್ತಾಲ್ ಅವರ ಶಿಕಾರಿ ಅಂತಕ್ಕಂತಹ ಕಾದಂಬರಿ. ಇವುಗಳ ಎಲ್ಲವೂ ಕೂಡ ಪ್ರಜ್ಞಾಪ್ರವಾಹ ತಂತ್ರವನ್ನು ಬಳಸಿ ರಚಿಸಲ್ಪಟ್ಟಂತಹ ಕೃತಿಗಳಾಗ್ತವೆ. ಸೊ ಯಾವುದು? ಶ್ರೀರಂಗರ ವಿಶ್ವಾಮಿತ್ರ ಸೃಷ್ಟಿಯಾಗಿರ್ಬೋದು, ಜಿ.ಬಿ. ಜೋಶಿಯವರ ಜಡಭರತನ ಕನಸುಗಳಾಗಿರ್ಬೋದು, ಅದೇ ರೀತಿ ದೇವುಡು ಅವರ ಅಂತರಂಗ ಆಗಿರ್ಬೋದು, ನೆಕ್ಸ್ಟು ಶಾಂತಿನಾಥ್ ದೇಸಾಯಿಯವರ ಮುಕ್ತಿ ಆಗಿರ್ಬೋದು, ಹಾಗೆ ಕುಸುಮಾಕರ್ ದೇವರಗೆನ್ನೂರವರ 4ನೇ ಆಯಾಮ, ಅನಂತಮೂರ್ತಿಯವರ ಅವಸ್ಥೆ, ಶೌರಿಯವರ ಹಳದಿ ಮೀನು, ಭೈರಪ್ಪನವರ ಅನ್ವೇಷಣೆ, ಚಿತ್ತಾಲರ ಶಿಕಾರಿ ಇವೆಲ್ಲವೂ ಕೂಡ ಪ್ರಜ್ಞಾಪ್ರವಾಹ ತಂತ್ರವನ್ನು ಬಳಸಿ ರಚಿಸಲ್ಪಟ್ಟಂತಹ ಕೃತಿಗಳಾಗ್ತವೆ. ಹಾಗೆ ಕನ್ನಡದಲ್ಲಿ ಪ್ರಜ್ಞಾಪ್ರವಾಹ ತಂತ್ರವನ್ನು ಬಳಸಿದಂತಹ ಮೊದಲ ಲೇಖಕರು ಯಾರು ಅಂತಂದರೆ ಅದು ಶ್ರೀರಂಗರು. ಅದು ಯಾವ ಒಂದು ಕೃತಿ ಅಂತಂದರೆ ವಿಶ್ವಾಮಿತ್ರ ಸೃಷ್ಟಿ ಕೃತಿಯಲ್ಲಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 4. ಕನ್ನಡದ ಕಿರಿಯ ನವ್ಯ ಕವಿಗಳಲ್ಲಿ ಪ್ರತಿಮಾನಿಷ್ಠ ಕವನಗಳನ್ನು ಬರೆಯುವುದರಲ್ಲಿ ಅತ್ಯಂತ ಪ್ರಮುಖರು ಯಾರು ಅಂತ ಕೇಳಿದ್ದಾರೆ. ಸೊ ವಿಕ್ರು ಗೋಕಾಕ್, ಎ.ಕೆ. ರಾಮಾನುಜನ್, ಗೋಪಾಲಕೃಷ್ಣ ಅಡಿಗರು, ಸಿದ್ಧಲಿಂಗ ಪಟ್ಟಣಶೆಟ್ಟಿ ಅಂತ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸಿದ್ಧಲಿಂಗ ಪಟ್ಟಣಶೆಟ್ಟಿ.
ಕನ್ನಡದ ಕಿರಿಯ ನವ್ಯ ಕವಿಗಳಲ್ಲಿ ಪ್ರತಿಮಾನಿಷ್ಠ ಕವನಗಳನ್ನು ಬರೆಯುವಂತಹ ಅತ್ಯಂತ ಪ್ರಮುಖ ವ್ಯಕ್ತಿ ಯಾರು ಅಂತಂದರೆ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು. ಹಾಗೆ ವಿಕ್ರು ಗೋಕಾಕರ ಕೃತಿ ಅಂತಂದರೆ ಸಾಹಿತ್ಯ ಮತ್ತು ನವ್ಯತೆ ಅಂತಕ್ಕಂಥದ್ದು. ಕೆ ರಾಮಾನುಜನ್ ಅವರ ಹೊಕ್ಕುಳಲ್ಲಿ ಹೂವಿಲ್ಲ ಅಂತಕ್ಕಂಥದ್ದು. ಗೋಪಾಲಕೃಷ್ಣ ಅಡಿಗರ ನಡೆದು ಬಂದ ದಾರಿ. ಸೊ ಗೋಪಾಲಕೃಷ್ಣ ಅಡಿಗರು ಮತ್ತು ವಿಕ್ರು ಗೋಕಾಕರು ಕನ್ನಡ ನವ್ಯ ಕಾವ್ಯದ ಪ್ರವರ್ತಕರು ಅಂತೇಳಿ ಕರೆಸ್ಕೊಳ್ತಾರೆ. ಕನ್ನಡ ನವ್ಯ ಕಾವ್ಯದ ಪ್ರವರ್ತಕರು ಯಾರು ಅಂತಂದರೆ ಗೋಪಾಲಕೃಷ್ಣ ಅಡಿಗರು, ಅದೇ ರೀತಿ ವಿಕ್ರು ಗೋಕಾಕರು ಅಂತೇಳಿ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 5, ಇವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದ್ದಾರೆ. ಶಿಲಪ್ಪದಿಗಾರಂ 2ನೇ ಶತಮಾನದಲ್ಲಿ, ಅದೇ ರೀತಿ ತ್ರಿಪದಿ 7ನೇ ಶತಮಾನ, ಓವಣಿಗೆ ಮತ್ತು ಒನಕೆವಾಡು ಅಂತಕ್ಕಂತಹ ಸಾಹಿತ್ಯ ಪ್ರಕಾರಗಳು 8ನೇ ಶತಮಾನ, ಚತ್ತಾನ ಮತ್ತು ಬೆದಂಡೆ ಅಂತಕ್ಕಂಥದ್ದು 9ನೇ ಶತಮಾನ, ಮೇಲಿನ ಎಲ್ಲವೂ ಕೂಡ ಸರಿ ಅಂತ ಕೊಟ್ಟಿದ್ದಾರೆ. ಸೊ ಇವು ಪ್ರಮುಖವಾದಂತಹ ಕನ್ನಡ ಸಾಹಿತ್ಯಕ್ಕೆ ಬರುವ ಒಂದು ಛಂದಸ್ಸಿನ ಪ್ರಕಾರಗಳಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಶಿಲಪ್ಪದಿಗಾರಂ ಅಂತಕ್ಕಂಥದ್ದು ಒಂದು ತಮಿಳು ಕಾವ್ಯ. ಇದರಲ್ಲಿ ಕನ್ನಡದ ಒಂದು ಉಲ್ಲೇಖ ನಮಗೆ ದೊರೀತಾ ಹೋಗ್ತದೆ. ಅದೇನಂತಂದರೆ ಶಿಲಪ್ಪದಿಗಾರಂನಲ್ಲಿ ದೊರೆಯುವಂತಹ ನೀಲಗಿರಿಯ ಕನ್ನಡತಿಯರ ಕುಣಿತದ ಹಾಡಿನ ಉಲ್ಲೇಖವನ್ನು ನಾವು ಕಾಣ್ಬೋದು. ಸೊ ನೀಲಗಿರಿಯ ಕನ್ನಡತಿಯರ ಕುಣಿತದ ಹಾಡಿನ ಉಲ್ಲೇಖ ಯಾವ ಒಂದು ಕೃತಿಯಲ್ಲಿ ಸಿಗ್ತದೆ ಅಂತಂದರೆ ಶಿಲಪ್ಪದಿಗಾರಂ. ಈ ಶಿಲಪ್ಪದಿಗಾರಂ ಅಂತಕ್ಕಂಥದ್ದು ತಮಿಳು ಕಾವ್ಯ. ಇದು ತಮಗೆ ಗೊತ್ತಿರಬೇಕು ಸ್ನೇಹಿತರೆ. ಸೊ ತ್ರಿಪದಿಯ ಬಗ್ಗೆ ಬಾದಾಮಿ ಶಾಸನದಲ್ಲಿ 7ನೇ ಶತಮಾನದಲ್ಲಿ ನಮಗೆ ಗೊತ್ತಾಗ್ತದೆ. ಹಾಗೆ ಒನಕೆವಾಡು ಮತ್ತು ಓವಣಿಗೆ ಅಂತಕ್ಕಂತಹ ಸಾಹಿತ್ಯದ ಪ್ರಕಾರಗಳು 8ನೇ ಶತಮಾನದಲ್ಲಿ ಲಭ್ಯವಿದ್ದು, ಚತ್ತಾನ ಮತ್ತು ಬೆದಂಡೆ ಅಂತಕ್ಕಂಥದ್ದು ಕೂಡ 9ನೇ ಶತಮಾನದಲ್ಲಿ ಬೆಳಕಿಗೆ ಬಂದಿದ್ದು ಅಂತಕ್ಕಂಥದ್ದನ್ನು ನಾವು ಕವಿರಾಜ್ಯ ಮಾರ್ಗದ ಮುಖಾಂತರವಾಗಿ ತಿಳಿದುಕೊಳ್ಬೋದು ಸ್ನೇಹಿತರೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 6, ಚಂದೋಂಬುದಿಯ ನಾಗವರ್ಮ ಬೇರೆ, ಕರ್ನಾಟಕ ಕಾದಂಬರಿಯ ನಾಗವರ್ಮ ಬೇರೆ ಎಂಬ ವಾದವನ್ನು ಮಂಡಿಸಿದವರು ಯಾರು? ಚನ್ನಕೇಶವಯ್ಯಂಗಾರ್, ರಾಜಪುರೋಹಿತರು, ಕಲಬುರ್ಗಿ, ಡಾಕ್ಟರ್ ನರಸಿಂಹಯ್ಯ ಅಂತಕ್ಕಂಥ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಕಾಣ್ಬೋದು ಚನ್ನಕೇಶವಯ್ಯಂಗಾರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಚಂದೋಂಬದಿಯ ನಾಗವರ್ಮ ಬೇರೆ, ಅದೇ ರೀತಿ ಕರ್ನಾಟಕ ಕಾದಂಬರಿಯ ನಾಗವರ್ಮ ಬೇರೆ ಅಂತಕ್ಕಂತಹ ವಾದವನ್ನು ಮಂಡಿಸಿದವರು ಚನ್ನಕೇಶವ ಅಯ್ಯಂಗಾರ್. ಅದೇ ರೀತಿಯಾಗಿ ರಾಜಪುರೋಹಿತರು ಹೇಳ್ತಾರೆ ಚಂದೋಂಬುದಿಯ ನಾಗವರ್ಮನೂ ಒಬ್ಬನೇ, ಅದೇ ರೀತಿ ಕರ್ನಾಟಕ ಕಾದಂಬರಿಯ ನಾಗವರ್ಮನೂ ಒಬ್ಬನೇ ಅಂಥೇಳಿ ರಾಜಪುರೋಹಿತರು ಹೇಳಿದ್ದಾರೆ. ಸೊ ಇವೆರಡೂ ಹೇಳಿಕೆಗಳನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ 1ನೇ ನಾಗವರ್ಮ ಅಂದ ತಕ್ಷಣ ಅವನ ಕೃತಿಗಳನ್ನು ನಾವು ನೋಡ್ತಾ ಹೋಗೋಣ. ಚಂದೋಂಬುದಿ ಮತ್ತು ಕರ್ನಾಟಕ ಕಾದಂಬರಿ ಅಂತಕ್ಕಂತಹ 2 ಕೃತಿಗಳನ್ನು ಆತ ಬರೆದಿದ್ದಾನೆ. ಅದೇ ರೀತಿ 2ನೇ ನಾಗವರ್ಮ ಸುಮಾರು 5 ಕೃತಿಯನ್ನು ಬರೀತಾನೆ. ಕರ್ನಾಟಕ ಭಾಷಾಭೂಷಣ, ಕಾವ್ಯಾವಲೋಕನ, ಅಭಿಧಾನ ವಸ್ತುಕೋಶ, ಛಂದೋವಿಚಿತಿ, ವರ್ಧಮಾನ, ಪುರಾಣ ಅಂತಕ್ಕಂಥದ್ದು. ಸೊ ನೋಡಿ, 2ನೇ ನಾಗವರ್ಮ ಬರೆದಂತಹ 5 ಕೃತಿಗಳು ಕರ್ನಾಟಕ ಭಾಷಾಭೂಷಣ, ಕಾವ್ಯಾವಲೋಕನ, ಅಭಿಧಾನ ವಸ್ತುಕೋಶ, ಛಂದೋವಿಚಿತಿ, ವರ್ಧಮಾನ, ಪುರಾಣ. ಈ 5 ಕೃತಿಗಳು 2ನೇ ನಾಗವರ್ಮನಿಗೆ ಸಂಬಂಧಪಟ್ಟರೆ, ಚಂದೋಂಬುದಿ ಮತ್ತು ಕರ್ನಾಟಕ ಕಾದಂಬರಿ ಅಂತಕ್ಕಂಥದ್ದು 1ನೇ ನಾಗವರ್ಮನಿಗೆ ಸಂಬಂಧಪಡ್ತದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 7, ವರ್ಧಮಾನ ಪುರಾಣವನ್ನು ಸಂಪಾದಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಸೊ ಆಲ್ರೆಡಿ ಇದನ್ನು ಒಂದು ಟೈಮ್ ಕೆಸೆಟ್ ಪರೀಕ್ಷೆಯಲ್ಲಿ ಕೂಡ ಕೇಳಿದ್ದಾರೆ. HD ವೇಲನ್ಕರ್, ಶ್ರೀ BS ಸನ್ನಯ್ಯ, ಡಾಕ್ಟರ್ ನರಸಿಂಹಯ್ಯ, ಡಾಕ್ಟರ್ ಕೆ ಕುಶಾಲಪ್ಪಗೌಡ ಅಂತ ಕೊಟ್ಟಿದ್ದಾರೆ. ಸೊ ವರ್ಧಮಾನ ಪುರಾಣವನ್ನು ಸಂಪಾದಿಸಿದವರು BS ಸನ್ನಯ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ಸ್ನೇಹಿತರೆ. ಸೊ ಹಾಗಾದರೆ BS ಸನ್ನಯ್ಯನವರು 1774ರಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯ ಮುಖಾಂತರವಾಗಿ ಈ ಒಂದು ಕೃತಿಯನ್ನು ಸಂಪಾದನೆ ಮಾಡ್ತಾರೆ. ಸೊ ಈ ಒಂದು ಕೃತಿಯನ್ನು ಸಂಪಾದನೆ ಮಾಡಿ 1974ರಲ್ಲಿ ಪ್ರಕಟ ಮಾಡಿದರು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 8, ಚಂದೋನು ಶಾಸನವನ್ನು ಸಂಪಾದಿಸಿ ಪ್ರಕಟಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಚಂದೋನು ಶಾಸನವನ್ನು ಸಂಪಾದಿಸಿ ಪ್ರಕಟಿಸಿದವರು ಯಾರು? HD ವೇಲನ್ಕರ್, BS ಸನ್ನಯ್ಯ, ಡಾಕ್ಟರ್ ನರಸಿಂಹಯ್ಯ, ಡಾಕ್ಟರ್ ಕೆ ಕುಶಾಲಪ್ಪಗೌಡ ಅಂತೇಳಿ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಚಂದೋನು ಶಾಸನವನ್ನು ಸಂಪಾದಿಸಿ ಪ್ರಕಟಿಸಿದವರು ಯಾರು ಅಂತಂದರೆ HD ವೇಲನ್ಕರ್ ಅಂತಕ್ಕಂಥವ್ರು. ಸೊ HD ವೇಲನ್ಕರ್. ಸೊ ಈ ಚಂದೋನು ಶಾಸನವನ್ನು ಬರೆದಂಥವನು ಜಯಕೀರ್ತಿ ಬರಿತಾನೆ. ಸೊ ಇವರು ಸಂಪಾದಿಸಿ ಪ್ರಕಟ ಮಾಡಿದ್ದು ಯಾವಾಗ ಅಂತಂದರೆ 1949ರಲ್ಲಿ ಸಂಪಾದಿಸಿ ಪ್ರಕಟಿಸ್ತಾರೆ HD ವೇಲನ್ಕರ್ ಅವರು. ಪ್ರಶ್ನೆ ಸಂಖ್ಯೆ 9, ಈ ಗ್ರಾಮರ್ ಆಫ್ ದ ಓಲ್ಡೆಸ್ಟ್ ಕ್ಯಾನರೀಸ್ ಇನ್ಸ್ಕ್ರಿಪ್ಷನ್ ಗ್ರಂಥವನ್ನು ಬರೆದವರು ಯಾರು? ಈ ಗ್ರಾಮರ್ ಆಫ್ ದ ಓಲ್ಡೆಸ್ಟ್ ಕ್ಯಾನರೀಸ್ ಇನ್ಸ್ಕ್ರಿಪ್ಷನ್ ಗ್ರಂಥವನ್ನು ಬರೆದವರು ಯಾರು ಅಂತ ಕೇಳಿದರೆ ಕಲಬುರ್ಗಿ, J ಗ್ಯಾರೆಟ್,
ಡಾಕ್ಟರ್ ಎ ಎನ್ ನರಸಿಂಹಯ್ಯ, ಅದೇ ರೀತಿ ಡಾಕ್ಟರ್ ಕೆ ಕುಶಾಲಪ್ಪ ಗೌಡ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಸರಿಯಾದಂತಹ ಒಂದು ಆಯ್ಕೆಯನ್ನು ನಾವು ಗಮನಿಸ್ತಾ ಬಂದಾಗ ಡಾಕ್ಟರ್ ಎ ಎನ್ ನರಸಿಂಹಯ್ಯ ಅಂತಕ್ಕಂಥವ್ರು ಈ ಗ್ರಾಮರ್ ಆಫ್ ದ ಓಲ್ಡೆಸ್ಟ್ ಕೆನರೀಸ್ ಇನ್ಸ್ಕ್ರಿಪ್ಷನ್ ಅಂತಕ್ಕಂತಹ ಗ್ರಂಥವನ್ನು ಅವರು ಬರೀತಾರೆ. ನೆಕ್ಸ್ಟ್ ಇದ್ರ ಬಗ್ಗೆ ನಾವು ನೋಡ್ತಾ ಬಂದಾಗ ಡಾಕ್ಟರ್ ಎ ಎನ್ ನರಸಿಂಹಯ್ಯನವರು 1941ರಲ್ಲಿ ಪ್ರಕಟ ಮಾಡ್ತಾರೆ. ಇವರು ಕವಿರಾಜ ಮಾರ್ಗಕ್ಕಿಂತ ಪೂರ್ವಕಾಲದ ಕನ್ನಡ ಶಾಸನಗಳನ್ನು ಅಧ್ಯಯನ ಮಾಡಲು ಸುಮಾರು 65ಕ್ಕೂ ಹೆಚ್ಚು ಶಾಸನಗಳನ್ನು ಆರಿಸಿಕೊಳ್ತಾರೆ. ಅದರಲ್ಲಿ 60 ಶಾಸನಗಳನ್ನು ಶ್ರವಣಬೆಳಗೊಳದಲ್ಲಿ ಆಯ್ಕೆ ಮಾಡಿಕೊಂಡ್ರೆ ಇನ್ನು 5 ಶಾಸನಗಳನ್ನು ಅದರಲ್ಲಿ ಒಂದು ಬದಾಮಿಯಲ್ಲಿ ತಗೋತಾರೆ. ನೆಕ್ಸ್ಟು 3 ಕಡೂರಿನಲ್ಲಿ ಸಿಕ್ಕಂಥ ಶಾಸನಗಳು, ಅದೇ ರೀತಿ ಒಂದು ಶಿವಮೊಗ್ಗದ ಸೊರಬ ಶಾಸನವನ್ನು ಇವರು ಆಯ್ಕೆ ಮಾಡಿಕೊಂಡು ಈ ಕೃತಿಯಲ್ಲಿ ಪ್ರಕಟ ಮಾಡ್ತಾರೆ. ಅಂದರೆ 65 ಶಾಸನಗಳನ್ನು ಅಧ್ಯಯನ ಮಾಡಿ ಈ ಒಂದು ಕೃತಿಯನ್ನು ಡಾಕ್ಟರ್ ಎ ಎನ್ ನರಸಿಂಹಯ್ಯನವರು 1941ರಲ್ಲಿ ಪ್ರಕಟ ಮಾಡಿದರು ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಹಾಗಾದರೆ ಇದೇ ರೀತಿಯ ಹಿಸ್ಟಾರಿಕಲ್ ಗ್ರಾಮರ್ ಆಫ್ ಓಲ್ಡ್ ಕನ್ನಡ ಎಂಬ ಕೃತಿಯನ್ನು ಕೂಡ 1946ರಲ್ಲಿ ಜಿ ಎಸ್ ಗಾಯಿ ಅವರು ಬರೀತಾರೆ. ಹಿಸ್ಟಾರಿಕಲ್ ಗ್ರಾಮರ್ ಆಫ್ ಓಲ್ಡ್ ಕನ್ನಡ ಈ ಒಂದು ಕೃತಿಯನ್ನು ಜಿ ಎಸ್ ಗಾಯಿ ಅವರು ಪ್ರಕಟ ಮಾಡಿದ್ದಾರೆ. ನೆಕ್ಸ್ಟು ಕೊನೆಯ ಪ್ರಶ್ನೆ, ಅತ್ತಿಮಬ್ಬೆಯ ಉದಾರ ಮನೋಭಾವನೆಯನ್ನು ತಿಳಿಸುವ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಅತ್ತಿಮಬ್ಬೆಯ ಉದಾರ ಮನೋಭಾವನೆಯನ್ನು ತಿಳಿಸ್ತಕ್ಕಂತಹ ಕೃತಿಗಳು ಯಾವುವು ಅಂತ ಕೇಳಿದರೆ ರನ್ನನ ಅಜಿತ ಪುರಾಣ, ಲಕ್ಕುಂಡಿ ಶಾಸನ, ಬ್ರಹ್ಮಶಿವನ ಸಮಯ ಪರೀಕ್ಷೆಗಳು ಅಂತಕ್ಕಂಥ ಸಮಯ ಪರೀಕ್ಷೆ ಅಂತಕ್ಕಂಥ ಕೃತಿ. ನೆಕ್ಸ್ಟು ಮೇಲಿನ ಎಲ್ಲವೂ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅತ್ತಿಮಬ್ಬೆಯ ಬಗ್ಗೆ ಅಥವಾ ಆಕೆಯ ಕುರಿತು ತಿಳಿಸಿರ್ತಕ್ಕಂತಹ ಆಕೆಯ ಮನೋಭಾವನೆಯನ್ನು ಚಿತ್ರಿಸಿರ್ತಕ್ಕಂತಹ ಕೃತಿಗಳು ಅಥವಾ ಶಾಸನಗಳು ಯಾವುದು ಅಂತಂದರೆ ರನ್ನನ ಅಜಿತ ಪುರಾಣವೂ ಕೂಡ ಅವಳ ಬಗ್ಗೆ ತಿಳಿಸ್ತದೆ. ನೆಕ್ಸ್ಟು ಲಕ್ಕುಂಡಿ ಶಾಸನವೂ ಕೂಡ ಅವಳ ಬಗ್ಗೆ ಉಲ್ಲೇಖವನ್ನು ಕೊಡ್ತಾ ಹೋಗ್ತದೆ. ನೆಕ್ಸ್ಟು ಬ್ರಹ್ಮಶಿವನ ಸಮಯ ಪರೀಕ್ಷೆಯಲ್ಲಿ ಕೂಡ ಅತ್ತಿಮಬ್ಬೆಯನ್ನು ಹೊಗಳಿ ಬರೆದಿರ್ತಕ್ಕಂತಹ ಉಲ್ಲೇಖಗಳು ನಮಗೆ ದೊರೀತಾ ಹೋಗ್ತವೆ. ಹಾಗಾದರೆ ಈ ದಿನದ ಒಂದು ಪ್ರಶ್ನೆ, ಶಬ್ದಮಣಿ ದರ್ಪಣವನ್ನು ಮೊದಲು ಸಂಪಾದಿಸಿದವರು ಯಾರು? ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ ಸ್ನೇಹಿತರೆ. ಎಲ್ರಿಗೂ ಕೂಡ ಧನ್ಯವಾದಗಳು.